ಕಂಚಿನ ಕಂಠದ ನಿರೂಪಕಿ ಅಪರ್ಣಾ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಪ್ರೀತಿಯ ಮಡದಿಗೆ ಪತಿಯಿಂದ ಕಣ್ಣೀರ ವಿದಾಯ. ಗಾನ ನಮನ ಸಲ್ಲಿಸಿದ ಸ್ನೇಹಿತರು. ಸೊಪ್ಪು ಮಾರುವ ಲಕ್ಷ್ಮಮ್ಮನ ಹಾಡಿಗೆ ಫಿದಾ ಆಗಿದ್ದ ಅಪರ್ಣಾ. ಸಿಎಂ ನೇತೃತ್ವದಲ್ಲಿ ಇಂದು ಕಾರ್ಯಕರ್ತರ ಸ್ಪಂದನ ಕಾರ್ಯಕ್ರಮ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ನಮ್ಮ ಮೆಟ್ರೋಗೂ ನಿರೂಪಕಿ ಅಪರ್ಣಾ ಧ್ವನಿ ಕೊಟ್ಟಿದ್ರು. ಕನ್ನಡ ವರ್ಷನ್ನಲ್ಲಿ ಕೇಳುತ್ತಿದ್ದ ಘೋಷಣೆಯ ವಾಯ್ಸ್ ಇದೇ ಅಪರ್ಣಾದು. 13 ವರ್ಷದಿಂದಲೂ ಮೆಟ್ರೋದಲ್ಲಿ ಇವರ ಧ್ವನಿಯೇ ಕೇಳಿಸ್ತಿದೆ. ಇದೀಗ ನಮ್ಮ ಮೆಟ್ರೋ ನಿಗಮ ಕೂಡ ವಾಯ್ಸ್ ಅನೌನ್ಸ್ಮೆಂಟ್ ಮೂಲಕ ಅಪರ್ಣಾಗೆ ಶ್ರದ್ಧಾಂಜಲಿ ಸಲ್ಲಿಸಿದೆ. ಸೊಪ್ಪು ಮಾರುವ ಲಕ್ಷ್ಮಮ್ಮನ ಹಾಡಿಗೆ ನಿರೂಪಕಿ ಅಪರ್ಣಾ ಫಿದಾ ಆಗಿದ್ರು. ಚಿಕ್ಕಮಗಳೂರಿನಿಂದ ಗೆಳತಿ PR ಛಾಯಾ ಜೊತೆ ವಾಪಸ್ ಬರುವಾಗ ಅಜ್ಜಿ ಲಕ್ಷ್ಮಮ್ಮ ರಸ್ತೆ ಬದಿಯಲ್ಲಿ ಸೊಪ್ಪು ಮಾರುತ್ತಾ ಹಾಡು ಹಾಡುತ್ತಿದ್ರು. ಅಜ್ಜಿ ಜಾನಪದ ಹಾಡಿಗೆ ಮೂಕ ವಿಸ್ಮಿತರಾದ ಅಪರ್ಣಾ ಅಜ್ಜಿ ಬಳಿ ಬಂದು ಮತ್ತೊಮ್ಮೆ ಹಾಡು ಹಾಡುವಂತೆ ಮನವಿ ಮಾಡಿದ್ರು. ಲಕ್ಷ್ಮಮ್ಮ ಧ್ವನಿಗೆ PR ಛಾಯಾ ಕೂಡ ಸಾಥ್ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ DK ಶಿವಕುಮಾರ್ ನೇತೃತ್ವದಲ್ಲಿಂದು ಕಾರ್ಯಕರ್ತರ ಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರಿನಲ್ಲಿರೋ ಕಾಂಗ್ರೆಸ್ನ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿರುವ ಕಾರ್ಯಕರ್ತರ ಅಹವಾಲುಗಳಿಗೆ ಕಿವಿಯಾಗಲು ಕಾಯುತ್ತಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ನಕಲಿ ಮತದಾನ ಆರೋಪದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ಯತ್ನಾಳ್ ವಿರುದ್ಧದ ಪ್ರಕರಣವನ್ನ ಹೈಕೋರ್ಟ್ ವಜಾ ಮಾಡಿದೆ. ಯತ್ನಾಳ್ ನಕಲಿ ಮತದಾನ ಮಾಡಿಸಿದ್ದಾರೆಂದು ಆರೋಪಿಸಿ ಕೈ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರೇಫ್ ಆಯೋಗಕ್ಕೆ ದೂರು ನೀಡಿದ್ರು. ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆಂದು ಅಬ್ದುಲ್ಗೆ ಹೈಕೋರ್ಟ್ 1 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕೆ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ವಿರುದ್ಧ FIR ದಾಖಲಾಗಿತ್ತು. ಇದನ್ನ ಖಂಡಿಸಿ ಇಂದು ಮಂಗಳೂರಿನ ಕಾವೂರು ಜಂಕ್ಷನ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಈ ಹೋರಾಟದಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ರಾಮಯ್ಯ ಸ್ಮಾರಕ ಆಸ್ಪತ್ರೆ ಹಾಗೂ ನ್ಯೂಯಾರ್ಕ್ನ ಮೌಂಟ್ ಸಿನೆ ಆಸ್ಪತ್ರೆ ಸಹಯೋಗತ್ವದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನಿನ್ನೆ ರಾಮಯ್ಯ ಕ್ಯಾಂಪಸ್ನಲ್ಲಿ ಆಯೋಜಿಸಲಾಗಿತ್ತು. ಭಾರತದ ರೋಗಿಗಳ ಆರೈಕೆ, ಸುರಕ್ಷತೆ ಮತ್ತು ಗುಣಮಟ್ಟ ವರ್ಧಿಸುವ ಉದ್ದೇಶದಿಂದ ಮೌಂಟ್ ಸಿನೆ ಆಸ್ಪತ್ರೆ ಸಹಯೋಗ ಹೊಂದಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭಾಗಿಯಾಗಿದ್ರು. ಚಿಕ್ಕಮಗಳೂರು ಜಿಲ್ಲೆ ಮಾಗಡಿ ಕೆರೆ ಏರಿ ಮೇಲೆ ಡ್ಯಾನ್ಸ್ ಮಾಡುತ್ತಿದ್ದ 15 ಪ್ರವಾಸಿಗರಿಗೆ ಪೊಲೀಸರು ದಂಡ ವಿಧಿಸಿದ್ದಾರೆ. ಶಿವಮೊಗ್ಗದಿಂದ ಬಂದಿದ್ದ 15 ಯುವಕರು ಕೆರೆ ದಂಡೆ ಮೇಲೆ ಮೋಜು ಮಸ್ತಿ ಮಾಡ್ತಿದ್ರು. ಎಷ್ಟೇ ಮನವಿ ಮಾಡಿದ್ರು ಪ್ರವಾಸಿಗರ ಹುಚ್ಚಾಟ ನಿಲ್ತಿಲ್ಲ. ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಸ್ಪಾ ಹೆಸರಿನಲ್ಲಿ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಓಂಕಾರ ಲಾಡ್ಜ್, ಸಪ್ತಗಿರಿ ಲಾಡ್ಜ್, ಶಿವದುರ್ಗ ಲಾಡ್ಜ್ ಹಾಗೂ ಸುರಭಿ ಲಾಡ್ಜ್ಗಳ ಮೇಲೆ ದಾಳಿ ನಡೆಸಿ ಲಾಡ್ಜ್ ಮಾಲೀಕ ಸೇರಿದಂತೆ 11 ಆರೋಪಿಗಳ ವಿರುದ್ಧ FIR ದಾಖಲಿಸಲಾಗಿದೆ. 10ಕ್ಕೂ ಹೆಚ್ಚು ಯುವತಿಯರನ್ನ ರಕ್ಷಣೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಮುಂಬೈ ಮೂಲದ ಯುವತಿಯರನ್ನ ಕರೆತಂದು ದಂಧೆ ನಡೆಸುತ್ತಿದ್ರು. ಧಾರವಾಡದ ಸೈದಾಪುರದಲ್ಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿದ್ರು. ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದ ಸಚಿವರು ವಿದ್ಯಾರ್ಥಿನಿಯರ ಜೊತೆ ಊಟ ಮಾಡಿದ್ರು. ಸಚಿವ ಸಂತೋಷ್ ಲಾಡ್ಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಶುಭ ಹಾಗೂ ಪಾಲಿಕೆ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಸಾಥ್ ನೀಡಿದ್ರು.